ವೀಕ್ಷಕರೇ, ಮೇಷರಾಶಿ 2026 ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ. ಈ 2026ರಲ್ಲಿ ನಿಮಗಿರ್ತಕ್ಕಂತಹ ಫಲಗಳು ಯಾವುದು, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬೋದು, 26ರಲ್ಲಿ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಏನು ಬದಲಾವಣೆಗಳಾಗ್ಬೋದು, ಹಣ ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡು ಬರುತ್ತೆ, ಕುಟುಂಬ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿಯಲ್ಲಿ ಪರಿಣಾಮಗಳು ಬೀರ್ತವೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವಿಷಯ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ನೋಡಿದ್ಮೇಲೆ ಒಂದಿಷ್ಟು ಪ್ಲಾನ್ ಬರುತ್ತೆ. 2026ರಲ್ಲಿ ನಾವು ಯಾವ ರೀತಿ ಒಂದು ಸೆಟಪ್ ಮಾಡ್ಕೊಂಡ್ರೆ ನಮ್ಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ. ಆ ಒಂದು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ 2026ನೇ ಇಸ್ವಿಯಲ್ಲಿ ಈ ಗ್ರಹಗಳ ಬದಲಾವಣೆಗಳು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ. 2026 ಜೂನ್ 2ನೇ ತಾರೀಕಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಮತ್ತೆ 26 ಅಕ್ಟೋಬರ್ 2026 ಅಕ್ಟೋಬರ್ 31ಕ್ಕೆ ಗುರು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಮತ್ತೆ ಡಿಸೆಂಬರ್ 13ಕ್ಕೆ ಗುರು ವಕ್ರಿಯನಾಗುವಂಥದ್ದು. ಇನ್ನು ಈ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ಇರುವಂಥದ್ದು. ಇನ್ನು ರಾಹು 2026 ಆರಂಭದಿಂದಾನೇ ಈ 2026 ಡಿಸೆಂಬರ್ 4ರವರೆಗೆ ರಾಹು ಕುಂಭ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಡಿಸೆಂಬರ್ 5ನೇ ತಾರೀಕಿನಿಂದ ರಾಹು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ಕೇತು 2026 ಆರಂಭದಿಂದ ಡಿಸೆಂಬರ್ 4ನೇ ತಾರೀಕಿನವರೆಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ. ನಂತರ 5ನೇ ತಾರೀಕು ಡಿಸೆಂಬರ್ಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅಲ್ಲಿ 18 ತಿಂಗಳ ಕಾಲ ಸ್ಥಿತನಾಗಿರ್ತಕ್ಕಂಥದ್ದು. ಇದು ಒಂದಿಷ್ಟು ಗ್ರಹಗಳ ಬದಲಾವಣೆಗಳು. ಇನ್ನು ಇದರ ಪರಿಣಾಮದ ಫಲಗಳು ಹೇಗಿದೆ ಅನ್ನುವಂತಹದ್ರ ಬಗ್ಗೆ ತಿಳಿಸೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯಾವ ರೀತಿ ಇದೆ ಈ 2026ರಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ. ನೋಡಿ, ಮೊದಲ ಭಾಗದಲ್ಲಿ ಕೆಲವೊಂದು ವಿಳಂಬಗಳು, ವಿಘ್ನಗಳು ಕಂಡು ಬರುತ್ತೆ. ಪ್ರಾರಂಭದ ಮಧ್ಯ ಭಾಗದವರೆಗೆ ಏನಾಗುತ್ತೆ, ಸ್ವಲ್ಪ ಕೆಲಸದಲ್ಲಿ, ವೃತ್ತಿ ಜೀವನದಲ್ಲಿ, ಹಣಕಾಸಿನ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರ್ತವೆ. ಆದ್ರೆ ಸಹನೆಯಿಂದ ಅದನ್ನ ಮುಂದುವರಿಸಿದ್ದೆ ಆದ್ರೆ ಬಹಳಷ್ಟು ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಫಲಗಳಿದೆ. ಇನ್ನು ಮಧ್ಯ ವರ್ಷದ ಈ ಮೇ ಅಥವಾ ಜೂನ್ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಹಣಕಾಸು ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಆಗ್ತವೆ, ಮತ್ತೆ ಸವಾಲುಗಳು ಇರ್ತವೆ. ಎಚ್ಚರಿಕೆಗಳನ್ನು ನೀವಿಲ್ಲಿ ಅನುಸರಿಸಬೇಕಾಗತ್ತೆ. ಇನ್ನು ಜುಲೈ ಆದ ನಂತರ ಬಹಳಷ್ಟು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಕಂಡು ಬರುತ್ತೆ. 2026 ಜುಲೈ ನಂತರದಲ್ಲಿ ಇನ್ನೂ ಬಹಳಷ್ಟು ಪ್ರಗತಿ ಕಂಡು ಬರುತ್ತೆ. ಪ್ರಾರಂಭದಿಂದ ಒಂದು ಹಂತದಲ್ಲಿರುತ್ತೆ, ಇನ್ನು ಅದರ ವೇಗ ಜಾಸ್ತಿ ಆಗುವಂಥದ್ದು. ಇನ್ನು ವರ್ಷದ 2ನೇ ಭಾಗ ಹೊಸ ಯೋಜನೆಗಳು, ಇನ್ನು ಪ್ರಚಾರ, ಮತ್ತೆ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸಂದರ್ಭ ಆಗುತ್ತೆ. ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಸಿಗುತ್ತೆ. ಇನ್ನು ಈ 2026ರಲ್ಲಿ ಪ್ರೀತಿ ಮತ್ತು ಸಂಬಂಧಗಳು, ಈ ಸಂಬಂಧಗಳನ್ನು ಯಾವ ರೀತಿ ಇಟ್ಕೋತೀರಿ ಅಂತಂದ್ರೆ, ನೋಡಿ, ಈ ವರ್ಷದ ಮೊದಲ ಭಾಗದಲ್ಲಿ ಈ ದಾಂಪತ್ಯ ಅಥವಾ ಪ್ರೀತಿ, ಪ್ರೇಮ ಅಥವಾ ಸಂಗಾತಿ ಸಂಬಂಧಗಳು ಗಾಢವಾಗಿರ್ತಕ್ಕಂಥದ್ದು, ತುಂಬಾ ಗಟ್ಟಿಯಾಗಿರುತ್ತೆ. ಒಂದು ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ, ಒಗ್ಗಟ್ಟಿರುತ್ತೆ. ಆ ಒಗ್ಗಟ್ಟಿನ ಪರಿಣಾಮ ಇದೆಯಲ್ಲ, ತುಂಬಾ ಒಳ್ಳೆ ರೀತಿಯಲ್ಲಿ ಪರಿಣಾಮಗಳು ಬೀರುತ್ತೆ. ಅಂದ್ರೆ ದಾಂಪತ್ಯ ಜೀವನದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ಮೊದಲ ಅರ್ಧದಲ್ಲಿ 6 ತಿಂಗಳು. ಇನ್ನು ಕೊನೆಯ ಭಾಗದಲ್ಲಿ ಅಂದ್ರೆ ಮುಂದಿನ 6 ತಿಂಗಳಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾಗಿರ್ತಕ್ಕಂತಹ ಈ ಅನುಮಾನಗಳಂತಹ, ಸ್ವಲ್ಪ ಅಸಮಾಧಾನಗಳಂತಹ ಸಮಸ್ಯೆಗಳು ಇರುತ್ತವೆ. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಅದನ್ನ ತಾಳ್ಮೆಯಿಂದ ನಿಭಾಯಿಸುವಂತಹ ಕೆಲಸವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ಹಣಕಾಸಿನ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿ ಬದಲಾವಣೆಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ, ಹಣಕಾಸಿನ ದೃಷ್ಟಿಕೋನದಲ್ಲಿ ಪ್ರಾರಂಭದಲ್ಲಿ ಕೆಲವು ಏನಾಗುತ್ತೆ,
ಅನಿಶ್ಚಿತತೆಗಳು ಬರ್ತವೆ. ಕೆಲವೊಂದು ದುಡ್ಡು ಏನೋ ಕೂಡಿಸಿಟ್ಟಿರ್ತೀರಿ, ಯಾವುದಕ್ಕೋ ಖರ್ಚಾಗಿರುತ್ತೆ, ಅಥವಾ ಯಾರೋ ಒಂದು ಪ್ರಾಬ್ಲಮ್ ಹೇಳಿರ್ತಾರೆ, ಆ ಪ್ರಾಬ್ಲಮ್ಗೋಸ್ಕರ ನೀವು ತಲೆ ಕೆಡಿಸ್ಕೊಂಡಿರ್ತೀರಿ, ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳಾಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವಾಗಿರ್ತಕ್ಕಂಥ ನಿರ್ಣಯಗಳನ್ನ ನೀವಿಲ್ಲಿ ಕೈಗೊಳ್ಳಬೇಕಾಗತ್ತೆ. ಅಂದ್ರೆ ಮಾತ್ರ ನಿಮಗೆ ಈ ಒಂದು ವರ್ಷದಲ್ಲಿ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಜೂನ್ ನಂತರ ನಿಮಗೆ ಆದಾಯ ಬಹಳ ವೇಗವಾಗಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಉಳಿಕೆಯ ಗಳಿಕೆಯ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಖರ್ಚು ವೆಚ್ಚಗಳು ಕೂಡ ಅಷ್ಟೇ ಫಾಸ್ಟ್ ಆಗಿರ್ತವೆ. ಆ ಖರ್ಚು ವೆಚ್ಚಗಳಿಗೆ ನೀವಿಲ್ಲಿ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಈ ಜನವರಿ, ಫೆಬ್ರವರಿ, ಮೇ, ಆಗಸ್ಟ್, ನವೆಂಬರ್ ಭಾಗಗಳಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಲಾಭಗಳನ್ನ ಕಂಡು ಬರುವಂತಹ ತಿಂಗಳುಗಳು ಅಂತ ಹೇಳಬಹುದು. ಇನ್ನು ಈ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಕುಟುಂಬ ಅಥವಾ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ, ಕುಟುಂಬದ ವಾತಾವರಣ ಶುಭಕರವಾಗಿರುತ್ತೆ. ಪ್ರೀತಿಯಿಂದ ಕೂಡಿರ್ತಕ್ಕಂಥದ್ದು, ಹೊಂದಾಣಿಕೆಯಿಂದ ಇರತಕ್ಕಂಥದ್ರಿಂದ ಒಂದಿಷ್ಟು ಸಂಭ್ರಮಗಳು, ಯಾವುದೋ ಒಂದು ಸಭೆ ಸಮಾರಂಭಗಳು, ಇಂತಹ ಒಂದು ಸಾಧ್ಯತೆಗಳು ಮನೆಯಲ್ಲಿ ಇರುವಂತ ಸಾಧ್ಯತೆಗಳಿರ್ತದೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕು, ಎಚ್ಚರಿಕೆ ಇರಬೇಕು. ಸರಿಯಾದ ಆಹಾರ, ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಇಂಥದ್ರ ಕಡೆಗೆ ಬಹಳಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ಇನ್ನು ಈ ವಿಡಿಯೋದಲ್ಲಿ ನಿಮಗೆ 2026ರಲ್ಲಿ ಮಹತ್ವದ ತಿಂಗಳುಗಳು ಯಾವುವು, ಬಹಳ ಅತಿ ಮುಖ್ಯವಾಗಿರತಕ್ಕಂಥ ಮಹತ್ವದ ಮತ್ತು ಟರ್ನಿಂಗ್ ಪಾಯಿಂಟ್ ತೆಗೆದುಕೊಳ್ಳುವಂತಹ ತಿಂಗಳುಗಳು ಯಾವುದು ಅನ್ನುವಂಥದ್ದು, ಜೊತೆಗೆ ನೀವು ಯಾವ ಸಲಹೆಯನ್ನ ಪಡ್ಕೋತೀರಿ ಈ 2026ರಲ್ಲಿ, ನಿಮ್ಮ ಸಲಹೆ ಏನಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದೆ. ಇದಂತೂ ನೀವು ನೋಡ್ಲೇಬೇಕಾಗುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ನಿಮಗೆ ಉಪಯೋಗ ಆಗುವಂತ ವಿಡಿಯೋನೇ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುವಂತ 80ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕೆಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು, ಸಮಯ ಇತ್ತು. ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ನಿಮಗೆ 2026ರಲ್ಲಿ ಮೇಷರಾಶಿಯವರಿಗೆ ಬಹುಮುಖ್ಯವಾಗಿರ್ತಕ್ಕಂತಹ ಅವಧಿ ಯಾವುದು ಅಂತಂದ್ರೆ ನೋಡಿ, ಫೆಬ್ರವರಿ ಮಾರ್ಚ್. ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವೃತ್ತಿ ಆರಂಭಿಸೋದಕ್ಕೆ, ವೃತ್ತಿಯಲ್ಲಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ, ಹೊಸ ಸವಾಲುಗಳನ್ನ ಎದುರಿಸೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ, ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಹೊಸ ಲಾಭವನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ತಿಂಗಳುಗಳು ಫೆಬ್ರವರಿ ಮಾರ್ಚ್. ಇನ್ನು ಮೇ ಜೂನ್ ತಿಂಗಳು ಏನಿದೆಯಲ್ಲ, ಹಣಕಾಸು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ಮತ್ತೆ ನಿಮ್ಮ ಒಂದು ಇರುವಿಕೆ, ನಿಮ್ಮ ಆಗಮನ, ನಿಮ್ಮ ಒಂದು ಅಲ್ಲಿ ಯಾವುದೋ ಒಂದು ಸಭೆ ಸಮಾರಂಭ ಇರುತ್ತಲ್ಲ, ನಿಮ್ಮ ಇರುವಿಕೆ ಇದೆಯಲ್ಲ, ಅದು ಅಲ್ಲಿ ಒಂದು ಕಳೆ ಬರುವಂತಹ ಸಾಧ್ಯತೆಗಳಿರ್ತವೆ. ಮತ್ತು ಹಣಕಾಸಿನಲ್ಲಿ ಬಹಳಷ್ಟು ಸುಧಾರಣೆಗಳು ಮೇ ಜೂನ್ ತಿಂಗಳಲ್ಲಿಯೂ ಕೂಡ ನೀವು ಕಾಣಬಹುದು. ಇನ್ನು
ಜುಲೈ ತಿಂಗಳಲ್ಲಿ ಬಹಳಷ್ಟು ಉತ್ಸಾಹದಿಂದ ಇರ್ತಕ್ಕಂಥದ್ದು, ಬಹಳ ಬೆಳವಣಿಗೆಗೆ ಒಂದು ಶ್ರೇಷ್ಠ ಸಮಯ ಅಂತ ಹೇಳ್ಬೋದು ಜುಲೈ ತಿಂಗಳು. ಇನ್ನು ಈ ಅಕ್ಟೋಬರ್ ಮತ್ತು ನವೆಂಬರ್ ಹೊಸ ಪ್ರಸ್ತಾವನೆಗಳು ಇರ್ತವೆ, ನಿಮಗೆ ಹೊಸ ಯೋಜನೆಗಳು ನಿಮ್ಮ ಕಣ್ಣ ಮುಂದಿರ್ತವೆ. ಸುದ್ದಿ ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ಅಭಿರುಚಿ ಕೊಟ್ಟಿರುತ್ತದೆ. ಸಂಬಂಧಗಳು ಅಥವಾ ವ್ಯಾಪಾರಗಳು ತುಂಬಾ ಲಾಭಕಾರಕವಾಗಿ ಪರಿವರ್ತನೆ ಆಗ್ತಕ್ಕಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು. ಇನ್ನು ನಿಮಗೆ ಸಲಹೆಗಳು ಯಾವುದು, ಈ ವರ್ಷದಲ್ಲಿ ನೀವು ಯಾವ ಸಲಹೆಯನ್ನ ಪಡೆದುಕೊಳ್ತಾ ಇದ್ದೀರಿ, ಯಾವ ಸಲಹೆಯನ್ನ ನೀವು ಆಚರಣೆಗೆ ತಂದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ವೃತ್ತಿಯಲ್ಲಿ ತಾಳ್ಮೆಯಿಂದ ಮುಂದುವರಿಬೇಕಾಗುತ್ತೆ. ನಿಮ್ಮ ವೃತ್ತಿ ಜೀವನ ಇದೆಯಲ್ಲ, ಅದನ್ನ ತಾಳ್ಮೆಯಿಂದ ನಿಭಾಯಿಸಿದ್ರಿ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೆ ಎಲ್ಲದರಲ್ಲೂ ನೀವು ಭಾಗವಹಿಸುವಂತದ್ದು ತುಂಬಾ ಮುಖ್ಯ. ಯಾವುದಕ್ಕೂ ಆಬ್ಸೆಂಟ್ ಆಗಬೇಡಿ. ಯಾವುದೇ ಸಭೆ ಇರ್ಲಿ, ಸಮಾರಂಭ ಇರ್ಲಿ, ಮೀಟಿಂಗ್ ಇರ್ಲಿ, ಕೆಲಸದ ಬಗ್ಗೆ ಇರ್ಲಿ, ಎಲ್ಲದಕ್ಕೂ ನೀವು ಅಟೆಂಡೆನ್ಸ್ ಇರ್ತಕ್ಕಂಥದ್ದು, ಅಂದ್ರೆ ನೀವು ಅಲ್ಲಿ ಪ್ರಸ್ತುತವಾಗಿರುವಂತದ್ದು ತುಂಬಾ ಮುಖ್ಯವಾಗಿರುವಂತದ್ದು, ನಿಮಗೆ ಲಾಭ ಆಗುತ್ತೆ. ಇನ್ನು ಖರ್ಚು ವೆಚ್ಚು ನಿಯಂತ್ರಣದ ಮೂಲಕ ನಿಮಗೆ ಹಣದ ಒಂದು ಸಂರಕ್ಷಣೆ ಮಾಡುವಂತದ್ದಕ್ಕೆ ಅವಕಾಶಗಳಿದೆ. ಅಂದ್ರೆ ನಿಮ್ಮ ಖರ್ಚಿಗೆ ಅಂಕುಶವನ್ನ ಹಾಕಬೇಕು, ಖರ್ಚಿಗೆ ಕಡಿವಾಣವನ್ನ ಹಾಕಿದ್ರೆ ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತದ್ದಿದೆ. ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಮಾತ್ರ ಮಾಡೋದಲ್ಲ, ಆರಾಮವಾಗಿರ್ಲಿಕ್ಕೆ ಯೋಗ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಒಳ್ಳೆ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಈ ಸಂಬಂಧಗಳು ಯಾವುದೇ ಒಂದು ವಿಚಾರಗಳಿದ್ರು ಕೂಡ, ಅದನ್ನ ಸಮಸ್ಯೆಗಳಿದ್ರು ಆಗಿಂದಾಗ್ಗೆ ಸರಿ ಮಾಡ್ಕೊಂಡ್ಬಿಡಿ. ಯಾರ ಜೊತೆಗೆ ದ್ವೇಷ, ಅಸೂಯೆ, ಅದನ್ನ ದ್ವೇಷ ಮುಂದುವರಿಸುವಂತದ್ದು, ಈ ರೀತಿ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಈ ಒಟ್ಟಾರೆಯಾಗಿ ಈ ವರ್ಷದ ಒಂದು ಫಲವನ್ನ ನೋಡೋದಾದ್ರೆ 2026ರಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಎಷ್ಟೇ ತೊಡಕುಗಳಿದ್ರು ಕೂಡ, ಎಷ್ಟೇ ಸವಾಲುಗಳಿದ್ರು ಕೂಡ, ಆ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಸಕ್ಸಸ್ ಕಾಣುವಂಥದ್ದು ಇದೆಯಲ್ಲ, ಅದು ನಿಮಗೆ ಬಹಳ ಅಪ್ರತಿಮವಾಗಿರ್ತಕ್ಕಂಥ ಸಂತೋಷವನ್ನ ತಂದು ಕೊಡುತ್ತೆ. ವೃತ್ತಿಯಲ್ಲಿ ಪ್ರಗತಿ ಆಗಿರುತ್ತೆ, ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮತ್ತಷ್ಟು ನಿಮಗೆ ಗಟ್ಟಿತನ ಆಗುತ್ತೆ, ಆರೋಗ್ಯ ವೃದ್ಧಿ ಆಗ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ಅನುಸರಿಸಿದ್ರೆ, ಇನ್ನು ಈ ಗ್ರಹಗಳ ಪ್ರಭಾವಗಳು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮಗಳನ್ನು ಬೀಳ್ತವೆ. ಜೊತೆಗೆ ಸದಾ ತಾಳ್ಮೆಯಿಂದಿರುವಂಥದ್ದು, ಯಾವುದಕ್ಕೂ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಇನ್ನು ಈ ಅದ್ಭುತವಾದ ಫಲಗಳ ಜೊತೆಯಲ್ಲಿ ನಾವು ಕೊಟ್ಟಿರುವಂತ ಎಚ್ಚರಿಕೆಗಳನ್ನ ನೀವು ಪಾಲಿಸೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಮೇಷರಾಶಿಯವರಿಗೆ ಬಹಳ ಒಳ್ಳೆ ಫಲ ಇದೆ. ಇನ್ನು ನಿಮಗೆ ಈ ವರ್ಷದಲ್ಲಿ ನಿಮಗೆ ಈ ಫಲವನ್ನು ನೋಡಿದಾಗ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ 2026ರ ವರ್ಷ ಫಲದ ಲಿಂಕ್ಗಳು ಸಿಗ್ತವೆ. ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡಿಕೊಂಡು ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ 2026 ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.